ಇವತ್ತು ಫಸ್ಟ್ ಬಾಡಿಗೆಯಿಂದನೇ ಕಿರಿಕು ಅಂತ ಹೇಳ್ಬೋದು. ಕಸ್ಟಮರು ನೋಡಿ ಒಳಗಡೆ ಎಲ್ಲೋ ಲೊಕೇಶನ್ ಕೊಟ್ಟವ್ರು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ. ಬಟ್ ಏನು ಅಂತಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಲ್ಲ ಅಂತೆ. ಹಾಗಾಗಿ ಫಸ್ಟ್ ಬಾಡಿಗೆನೇ ಕಿರಿಕ್. ಸೊ ಫೈನಲಿ ಡ್ರಾಪ್ ಆಯಿತು. ಹೆಂಗ ಮಾಡಿ ಅಲ್ಲೇ ರೋಡಲ್ಲಿ ಬಿಟ್ಟೆ. 372 ರೂಪಾಯಿ ಫಸ್ಟ್ ಬುಕ್ಕಿಂಗ್ ಆಯಿತು. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ JP ನಗರದಲ್ಲಿದ್ದೀನಿ. ಕಲ್ಯಾಣಿ ಮ್ಯಾಗ್ನಮ್ ಮೇನ್ ರೋಡಲ್ಲಿ ಇರೋದು. ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೋ ಕಸ್ಟಮರ್ ಬರಲಿ ಅಂತ ಅಂದ್ಬಿಟ್ಟು. ನೋಡೋಣ, ಇಲ್ಲಿಗೇನೆ ಡ್ರಾಪ್ ಆಗಿತ್ತು. ಒಂದು ಟ್ರಿಪ್ ಕಂಪ್ಲೀಟ್ ಆಯಿತು. 10:15 8:15ಗೆ ಪಿಕಪ್ ಮಾಡಿದ್ದು ಕಸ್ಟಮರ್ನ. ಯಾಕೋ ಡ್ಯೂಟಿನೇ ಬರ್ತಾ ಇಲ್ವಲ್ಲ. ಈ JP ನಗರ ಸೈಡ್ ಬಂದರೆ ಇತ್ತೀಚೆಗೆ ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ. ಏನು ಕತೆ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಎಲ್ಲ ಇದೆ ಅಪ್ಪ, ಎಲ್ಲ ಕರೆಕ್ಟಾಗಿ ವರ್ಕ್ ಆಯ್ತೈತೆ. ಕೆಲವೊಬ್ರು ಕಮೆಂಟ್ ಮಾಡ್ತಿದ್ರೆ ಅದೇನಪ್ಪ ಅಂದರೆ ಕಸ್ಟಮರ್ಗೆ ಬೈತಿರಲ್ಲ, ಕಸ್ಟಮರ್ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಕಸ್ಟಮರ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಕೇಳೋದಾದರೆ, ಕಸ್ಟಮರ್ ನೋಡಿ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಮುಂದಕ್ಕೆ ಕರ್ಕೊಂಡೋಗಿ ಮತ್ತೆ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹಿಂದಕ್ಕೆ ಕರ್ಕೊಂಬಂದಿದ್ದಾರೆ. ಸೊ ಹಿಂಗಿದ್ದಾಗ ಯಾವ ಥರ ಮಾಡೋಣ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಗ್ಯಾಸ್ ಹಾಕ್ಸೋದು ಸುಮ್ಮನೆ ಗಾಡಿ ಅಂತೂ ಓಡೋದಿಲ್ವಲ್ಲ. ಗಾಡಿ 1 ಕಿಲೋಮೀಟ್ರ್ ಓಡುತ್ತೆ ಅಂದರೆ ಮಿನಿಮಮ್ ಅಂದರೂ 8 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಸೊ ಅದಕ್ಕೆ ತುಂಬ ಬೇಜಾರಾಗುತ್ತೆ ಆಯಿತಾ. ಮತ್ತು ಅಷ್ಟೊತ್ತು ನಮ್ಮ ಟೈಮ್ ಕೂಡ ಅದಕ್ಕೆ ಮಾಡ್ತೀವಿ. ಅದೇ ಕಸ್ಟಮರ್ ನಾವೇನಾದರೂ ಲೇಟ್ ಆಗುತ್ತೆ 2 ನಿಮಿಷ 3 ನಿಮಿಷ ಇದರಲ್ಲಿ ನಮಗೆ ಅಪ್ಲಿಕೇಶನಲ್ಲಿ ತೋರಿಸ್ತಿದೆ, ಅಷ್ಟೊತ್ತಲ್ಲಿ ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ನಾವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ಪಿಕಪ್ಗಂತ ಹೋಗಿರ್ತೀವಿ. ಅದನ್ನು ಯಾರು ಅರ್ಥ ಮಾಡ್ಕೊಳಲ್ಲ. ಮತ್ತು ಎಲ್ಲ ಕಸ್ಟಮರ್ಗೂ ಬೈಯೋಕ್ಕಾಗಲ್ಲ. ಕೆಲವೊಬ್ಬರು ಕಸ್ಟಮರ್ಗಳಿಗೆ ತಲೆನಲ್ಲಿ ಕಿಡ್ನಿ ಕಮ್ಮಿ ಇರುತ್ತಲ್ವ, ಅಂಥವ್ರಿಗೆ ಮಾತ್ರ ಬೈಯೋದು. ಬ್ರೈನ್ ಇರೋರಿಗಂತೂ ಯಾರಿಗೂ ಬೈಯೋದಿಲ್ಲ. ಮತ್ತು ಕಷ್ಟ ಸುಖ ಒಂದು ಮನುಷ್ಯತ್ವ ಅಂತ ಇರುತ್ತಲ್ವ, ಅಂಥವ್ರಿಗೆ ಯಾರಿಗೂ ಬೈಯೋಕ್ಕಾಗಲ್ಲ. ಅವ್ರನ್ನ ಬೇಕಾದರೆ ನಾವು ಒಂದು ಲೆಕ್ಕದಲ್ಲಿ ಪೂಜೆ ಮಾಡಿ ಅಂತಂದ್ರೂ ಪೂಜೆ ಮಾಡಿಬಿಡ್ತೀವಿ. ನಾನು ಖುಷಿಯಾಗೆ ಯಾವುದೋ ಒಂದು ಮಿನಿಮಮ್ ಸಿಗ್ತಲ್ಲ ಅಂತಂದ್ಬಿಟ್ಟು ಹಾಕ್ಕೊಂಬಂದೆ. ಯಾಕಂದರೆ ಬಾಡಿಗೆ ಸೆಟ್ ಆಗ್ತಿರ್ಲಿಲ್ಲ. ಇವರೆಂಥ ಕಸ್ಟಮರ್ ಅಂತ ಕೇಳೋದಾದರೆ, ಹೋಗಿ ಮತ್ತೆ ವಾಪಸ್ ರಿಟರ್ನ್ ಡ್ರಾಪ್ ಮಾಡಬೇಕಂದ್ರೆ 36 ರೂಪಾಯಿನಲ್ಲಿ ಕೆಲಸ ಮುಗಿಸ್ಕೊತಾ ಇದ್ದಾರೆ. ಹೇಳ್ತಿದ್ರಲ್ಲ ನೋಡಿ, 36 ರೂಪಾಯಿ ಒಟ್ಟು ಕಿಲೋಮೀಟ್ರ್ ಟ್ರಾವೆಲ್ ಆಗಿರೋದು 3 ಕಿಲೋಮೀಟ್ರ್ ಆಯಿತಾ. 1 ಕಿಲೋಮೀಟ್ರ್ ನನಗೆ ಲಾಸು. ಮತ್ತು ಕೆಲವೊಬ್ಬರೆಲ್ಲ ಕಮೆಂಟಲ್ಲಿ ಹೇಳ್ತೀರಾ ಕಸ್ಟಮರ್ಗೆ ಬೈತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಹಿಂಗೆ ಮಾಡಿದ್ರೆ ಇಂಥವ್ರಿಗೆ ಏನು ಹೇಳೋದು. ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಬಂದುಬಿಟ್ಟಿದ್ದು. ಇವಾಗ 1.5 ಕಿಲೋಮೀಟ್ರು ನನಗೆ 1 ಕಿಲೋಮೀಟ್ರ್ ನಂಗೆ ಲಾಸ್ ಆಗಿದೆ. ಅರ್ಧ ಕಿಲೋಮೀಟ್ರು ಇವ್ರು ಪಿಕಪ್ ಲೊಕೇಶನ್ಗೆ ಬಂದಿದ್ದು. ಅದೇ ಹೋಯ್ತಿದ್ದಾರೆ ನೋಡಿ, ಅದೇ ಕಸ್ಟಮರು. ಅರ್ಧ ಕಿಲೋಮೀಟ್ರ್ ಪಿಕಪ್ ಲೊಕೇಶನ್ ಬಂದೆ. ಹೆಂಗೂ 1.5 ಕಿಲೋಮೀಟ್ರ್ ಒಳಗಡೆ ಟ್ರಾವೆಲ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ನಾನು ಔಟ್ಸೈಡ್ ಹೋಗ್ಬೇಕಂದ್ರೆ ಮತ್ತೆ ಅರ್ಧ ಕಿಲೋಮೀಟ್ರು ಇಲ್ಲಿಂದ ಹೋಗ್ಬೇಕು. 1 ರೂಪಾಯಿ ಎಕ್ಸ್ಟ್ರಾ ಏನು ಪೇಮೆಂಟ್ ಮಾಡಿಲ್ಲ ಆಯಿತಾ. ಸೊ ನೋಡಿರಿ, ಇಲ್ಲೇ ಇದೆ ಕಸ್ಟಮರ್ ಇವಾಗ ಕೊಟ್ಟೋಗಿದ್ದು 36 ರೂಪಾಯಿ. ಎಲ್ಲರಿಗೂ ಅನಿಸುತ್ತೆ ಏನೋ ನಾವುಗಳು ಕಸ್ಟಮರ್ಗೆ ಬೈತೀವಿ ಹಂಗೆ ಮಾಡ್ತೀವಿ ಅಂತ. ನೋಡಿ, ಆ ಅಮ್ಮ ಅಲ್ಲಿವರೆಗೂ ಕರ್ಕೊಂಬರೋ ಅವಶ್ಯಕತೆ ಇತ್ತ ಅಂತ ನೋಡ್ರಿ. ಈ ಅಮ್ಮನೇ ಇವಾಗ ನಡ್ಕೊಂಡು ಹೋಯ್ತವಳೆ ಅಮ್ಮ. ಸುಮ್ಮನೆ ಆ ಮೂಲೆವರೆಗೂ ಕರ್ಕೊಂಬಂದಿದ್ದು. ಸೊ ಇದು ಮೆಂಟಾಲಿಟಿ. ಅದಕ್ಕೆ ಕಸ್ಟಮರ್ಗಳಿಗೆ ಡ್ರೈವರ್ಗಳು ಬೈಯೋದು, ಇದಕ್ಕೆ ಜಗಳ ಆಗೋದು. ನೋಡಿ, ಇಷ್ಟು ದೂರ ನಾನು ವಾಪಸ್ಸು ಹೋಗ್ಬೇಕು. ಆಲ್ಮೋಸ್ಟ್ 400 500 ಮೀಟ್ರ್ ಅಂತ ಇಟ್ಕೊಳ್ಳಿ ಮೇನ್ ರೋಡ್ಗೆ. ಆ ಅಮ್ಮ 36 ರೂಪಾಯಲ್ಲಿ ಮುಗಿಸ್ಬಿಟ್ಲು. 1 ಕಿಲೋಮೀಟ್ರ್ ನಂಗೆ ಲಾಸ್ ಆಯಿತು. ಆ 1 ಕಿಲೋಮೀಟ್ರ್ ದುಡ್ಡಿಗೆ ಎಲ್ಲಿಗೆ ಹೋಗೋಣ? ಯಾರು ಕೊಡ್ತಾರೆ? ಜನ ಯಾವ್ಯಾವ ಥರ ಕಿಲಾಡಿಗಳಿದ್ದಾರೆ ಅಂತಂದರೆ ಹೇಳ್ಬೇಕಂದ್ರೆ ನಾವೇ ದಡ್ರುಗುರು. ಒಬ್ಬೊಬ್ರು 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ ಅಂತಂದ್ಬಿಟ್ಟು ಅದಕ್ಕೂ ಗಲಾಟೆ ಮಾಡೋರು ಇರ್ತಾರೆ. ಮಿನಿಮಮ್ ಬಾಡಿಗೆ ಎತ್ಕೊಳಕ್ಕೆ ರೀಸನ್ ಏನಪ್ಪ ಅಂತಂದರೆ, ಅದೇ 1.5 ಕಿಲೋಮೀಟ್ರ್ ಐತೆ, ಅಲ್ಲಿಂದ ಮತ್ತೆ ಬೇರೆ ಕಡೆ ಎಲ್ಲಾದರೂ ಬೇರೆ ಬಾಡಿಗೆ ಸಿಗುತ್ತಲ್ಲ ಅಂತ ಆ ರೀಸನಿಂದ ಎತ್ಕೊಂಡಿದ್ದು ನಾನು. ನೋಡಿದ್ರೆ ನನಗೆ ಆಪ್ ಇಟ್ಟಂಗಾಯ್ತು. ಮತ್ತು ಕಸ್ಟಮರ್ನ ಬೈಬೇಡಿ ಅಂತೀರಿ ನೋಡ್ರಿ. ಅವ್ರು ಮಾತ್ರ ಅವ್ರ ಪ್ರಾಫಿಟ್ ನೋಡಿದ್ರೆ ಅವ್ರ ಲಾಭ ಅಂತ ನೋಡ್ತಾರೆ. ಇನ್ನೊಬ್ರು ಹೆಂಗಾನ ಹಾಳಾಗೋಗ್ಲಿ ಎಕ್ಕುಟ್ಟೋಗ್ಲಿ ಅದೇನಿಲ್ಲ. ಇವಾಗ ನಾನು ನೋಡಿ, ಇವಾಗ ಒಳಗಿಂದ ಬಂದಿದ್ದೀನಿ ಅರ್ಧ ಕಿಲೋಮೀಟ್ರು, ಪಿಕಪ್ಗೆ ಹೋಗಿದ್ದೆ ಅರ್ಧ ಕಿಲೋಮೀಟ್ರು. ಇವಾಗ ಮತ್ತೆ ವಾಪಸ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅರ್ಧ ಕಿಲೋಮೀಟ್ರ್ ಆಯಿತು. ಯೋಚನೆ ಮಾಡಿ, ಒಳಗಡೆಯಿಂದ ಕುದಿತೈತೆ. ಜಗಳ ಮಾಡಬೇಕು ಅನ್ಸುತ್ತೆ. ಏನು ಪ್ರಯೋಜನ ಇಲ್ಲ. ಜಗಳ ಮಾಡಿಬಿಟ್ಟು ಏನಿದೆ? ಏನೂ ಇಲ್ಲ. ಎಷ್ಟು ಜನಗಂತ ಜಗಳ ಮಾಡೋಕ್ಕಾಗುತ್ತೆ ಹೇಳಿ? ಒಬ್ಬರ ಇಬ್ಬರು ಆದರೆ ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಅವ್ರ ಲಾಭಕ್ಕಂತಲೇ ನೋಡೋದು. ಏನಾದರೂ ಹೇಳ್ಬಿಟ್ರೆ ನೀವು ಕೆಟ್ಟವರು, ಆಟೋದವ್ರು ಕೆಟ್ಟವರು.
ಒಂದು ಲೆಕ್ಕದಲ್ಲಿ ಮಾಡೋದ್ರ ಮಾಡ್ತಾರಲ್ಲ ಕರೆಕ್ಟ್ ಅನ್ಸ್ಬಿಡುತ್ತೆ ಆಯ್ತಾ. ಹಿಂಗೆಲ್ಲ ಟೈಮ್ ನೋಡ್ಬೋದು 12 ಗಂಟೆ 52 ನಿಮಿಷ ಆಗೈತೆ. ಎಲ್ಲ ಅಪ್ಲಿಕೇಶನು ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಲ್ಲ ಯಾವ್ಯಾವ ಡ್ಯೂಟಿ ಸಿಗ್ತಿದೆ ಅದನ್ನೇ ಮಾಡ್ಕೊತಾ ಇದ್ದೀನಿ. ಊಬರಲ್ಲಿ 287 ರೂಪಾಯಿ ಆಗೈತೆ. ಅದರಲ್ಲಿ 50 ರೂಪಾಯಿ ಮೈನಸ್ ಮಾಡಿ ಅವ್ರದ್ದು ಇದು ಕಟ್ ಆಗುತ್ತೆ, ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ. ಓಲಾದಲ್ಲಿ 370 ರೂಪಾಯಿ ನಾವು ಮಾಡಿದ್ದೀನಿ. ಒಟ್ಟು ಒಂದು 600 ರೂಪಾಯಿ ಅಷ್ಟು ಮಾಡಿದ್ದೀನಿ. ರೋಡಲ್ಲಿ ಟ್ರಾಫಿಕ್ ತೀರಾ ಕಡಿಮೆ ಇದೆ. ಹೇಳ್ಬೇಕು ಅಂತಂದರೆ ಅಂಥ ಬಾಡಿಗೆ ಇವತ್ತು ನಡೆದಿಲ್ಲ. ಮತ್ತು ಡ್ಯೂಟಿ ಬರ್ತಾನೆ ಇಲ್ಲ. ಮುಂಚೆ ಆದರೂ ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಡ್ಯೂಟಿ ಆದರೂ ಬೀಳೋದು, ಇವತ್ತಂತೂ ಅದು ಬೀಳ್ತಾ ಇಲ್ಲ. ಏನು ಕತೆ ಅಂತ ಗೊತ್ತಿಲ್ಲ. ಇವತ್ತೊಂದು ಕತೆ ಗೋವಿಂದ ಅಂತ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ. ಬೆಳಗ್ಗೆ ಸೆಟ್ ಆಗಿಲ್ಲ ಅಂದರೆ ಸಾಯಂಕಾಲ ಡ್ಯೂಟಿ ಸೆಟ್ ಆಗುತ್ತೆ. ಆ್ಯಂಡ್ ಸಾಯಂಕಾಲ ಬೆಳಗ್ಗೆ ಸೆಟ್ ಆಗಿದ್ರೆ ಸಾಯಂಕಾಲ ಡ್ಯೂಟಿ ಸೆಟ್ ಆಗೋಲ್ಲ. ನನಗಂತೂ ಇವಾಗ ಬೆಳಗ್ಗೆ ಡ್ಯೂಟಿ ಸೆಟ್ ಆಗಿಲ್ಲ. ಸಾಯಂಕಾಲ ನೋಡ್ಬೇಕು ಹೆಂಗಿದೆ ಅಂತ ಅಂದ್ಬಿಟ್ಟು. ಒಟ್ಟು 600 ರೂಪಾಯಿ ಆಗೈತೆ. ಇನ್ನೂ 1000 ರೂಪಾಯಿ ಮಾಡಲೇಬೇಕು. ಯಾಕಂತಂದರೆ ಮಿನಿಮಮ್ 1500 ರೂಪಾಯಿ ಮಾಡಿಲ್ಲ ಅಂದರೆ ಲಾಸ್ ಈ ಕೆಲಸ ಮಾಡೋದು. ನಾವು ಆಟೋ ಓಡಿಸೋದೇ ವೇಸ್ಟು. ಅದಕ್ಕೋಸ್ಕರ ಹೇಳ್ತಿರೋದು. 500 ರೂಪಾಯಿ ಖರ್ಚು ಹೋದ್ರೂ ಇನ್ನೊಂದು 1000 ರೂಪಾಯಿ ನಮಗೆ ಅಂತ ಉಳಿತದೆ. ಆ ರೀಸನ್ಗೋಸ್ಕರ ಇದು ಯಾವುದೋ ಡ್ಯೂಟಿ ಬರ್ತಾ ಇದೆ. ಅದು 2.5 ಕಿಲೋಮೀಟ್ರ್ ಐತೆ ಪಿಕಪ್. ಮಿನಿಮಮ್ 44 ರೂಪಾಯಿ. ಸುಮಾರು ಹೊತ್ತು ಊಟ ಎಲ್ಲ ಮುಗಿಸ್ಕೊಂಡೆ. ವೆಯ್ಟ್ ಮಾಡಿ ಸಾಕಾಯ್ತು. ಡಿವೈಸ್ ಬೇರೆ ಆನ್ ಮಾಡಿ ಇಟ್ಕೊಂಡಿದ್ದೆ. ಯಾವುದೇ ಥರ ಡ್ಯೂಟಿ ಬರ್ತಿರ್ಲಿಲ್ಲ. ಹಂಗೆ ಕಾಯ್ಕೊಂಡು ಸಾಕಾಗೋಯ್ತು ಗುರು. ಯಾಕಪ್ಪ ಇವತ್ತು ಬಂದೆ ಅನ್ಸ್ಬಿಡ್ತು. ಹಂಗೆ ಇವತ್ತಂತೂ ತಲೆ ಕೆಟ್ಟೋಗ್ಬಿಡ್ತು. ಟೈಮ್ ನೋಡಿ ಫಸ್ಟು 5 ಗಂಟೆ 3 ನಿಮಿಷ. ಸಾಕಾಗೋಯ್ತೈತೆ. ಇವತ್ತು ಯಾವುದು ಬಿಟ್ಟಿಲ್ಲ ಗುರು. 660 ರೂಪಾಯಿಗೆ ಮಿನಿಮಮ್ಗಳೇ 9 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಒಂದು ಟ್ರಿಪ್ನ ಕಂಪ್ಲೀಟ್ ಮಾಡಿಕೊಂಡೆ. ನಮ್ಮ ಯಾತ್ರೆಯಲ್ಲಿ 72 ರೂಪಾಯಿ ಒಂದು ಟ್ರಿಪ್ ಮಾಡಿದ್ದೀನಿ. ಮತ್ತು ಓಲಾದಲ್ಲಿ ಒಂದು ಟ್ರಿಪ್ ಏನೋ ಮಾಡಿದ್ದೀನಿ. ಓಲಾದಲ್ಲಿ ಒಂದು ಟ್ರಿಪ್ ಆಗೈತೆ 372 ರೂಪಾಯಿ. ಒಟ್ಟು 600 ಒಂದು 1000 ರೂಪಾಯಿ ಆಗಿದೆ. ಇದು ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಅಂತ ಹೇಳ್ಬೋದಾಯ್ತಾ. ಇವತ್ತಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ಇವತ್ತಂತೂ ಒಂಥರ ಚಿಟ್ಟಿಡ್ದಂಗೆ ಆಗೋಯ್ತು. ಈಗ ಪೀಕ್ ಅವರ್ ಸ್ಟಾರ್ಟ್ ಆಗಿದೆ. ಈಗ ಒಂದೊಂದೇ ಟ್ರಿಪ್ ಬೀಳ್ತಾ ಇದೆ. ಒಂದು ಕಾಫಿನ ಕುಡಿದು ಆಮೇಲೆ ಮಿಕ್ಕಿದ ಡ್ಯೂಟಿನ ಸ್ಟಾರ್ಟ್ ಮಾಡಬೇಕು. ಹೇಳ್ಬೇಕಂದ್ರೆ ಒಂದು ಲೆಕ್ಕದಲ್ಲಿ ಚಿಟ್ಟಿಡ್ದೈತೈತೆ ಇವತ್ತು. ಚಾಲೆಂಜು ಯಾವ ಥರ ಡ್ಯೂಟಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಿನಿಮಮ್ ಎಷ್ಟು ಬೇಕು ಅಷ್ಟೆಲ್ಲ ಹೊಡೆದಾಗಿದೆ. 10 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. 11 ಟ್ರಿಪ್ ಆಗಿಬಿಟ್ಟಿದೆ ಎಲ್ಲ ಮಿನಿಮಮ್ಮು. ಹಂಗೆ ಒಂದೆರಡು ಲಾಂಗ್ ಬಾಡಿಗೆ ಅಂದ್ಕೊಂಡು. ಲಾಂಗ್ ಅಂದರೆ ಏನು ಜಾಸ್ತಿ ದೂರ ಏನು ಹೋಗಿಲ್ಲ. ಎಲ್ಲ ಹೋಗಿರೋದೇ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಳಗೇನೆ. ಲಾಂಗ್ ಅಂತ ಯಾವುದೂ ಎತ್ಕೊಂಡಿಲ್ಲ. ಒಂದೇ ಒಂದು ಲಾಂಗ್ ಎತ್ಕೊಂಡಿದ್ದು ಬೆಳಗ್ಗೆದು ಓಲಾದಲ್ಲೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಇಷ್ಟು. ಆ ಟ್ರಿಪ್ ಹೊಡೆಯೋಷ್ಟಲ್ಲೇ ಸುಸ್ತಾಗ್ಬಿಟ್ಟಿದ್ದೀನಿ ಆಯಿತಾ. ಒಬ್ಬೊಬ್ಬರು ಒಂದೊಂದು ಥರ ನಡ್ಕೊಂಬಿಟ್ರಪ್ಪ ಇವತ್ತಂತೂ. ಏನೇ ಹೇಳಿ ಫಸ್ಟ್ ಹೋಗಿ ಒಂದು ಕಾಫಿ ಕುಡ್ಕೊಬಿಟ್ರೆ ಒಂಥರ ಸಮಾಧಾನ. ಎಲ್ಲ ಲಾಗೌಟ್ ಮಾಡ್ತೀನಿ ಈಗ. ಬನ್ನಿ ಇಲ್ಲೇ ಒಂದು ಕಡೆ ಮಾಮೂಲಿ ಇಂದಿರಾನಗರ ಬಂದರೆ ಇಲ್ಲೊಂದು ಕಡೆ ಟೀ ಕುಡಿತೀನಿ. ನಾ ರೆಗ್ಯುಲರ್ ಜಾಗ ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋಬ್ಬರಿ ಒಂದು ಅರ್ಧ ಕಿಲೋಮೀಟ್ರು ಇವಾಗಿರೋ ಲೊಕೇಶನಿಂದ. ನಾರ್ಮಲಾಗಿ ಹೇಳಬೇಕು ಅಂತಂದರೆ ಒಂದು ಅರೌಂಡು 10 ಟ್ರಿಪ್ಪು ಒಂದು ದಿನಕ್ಕೆ 10ರಿಂದ 12 ಟ್ರಿಪ್ ಒಳಗಡೆ ನಾನು ಕಂಪ್ಲೀಟಾಗಿ 1800ರಿಂದ 2000 ರೂಪಾಯಿ ಟಚ್ ಆಗಿಬಿಡೋದು. ಆ್ಯಾವ್ರೇಜು 200 ರೂಪಾಯಿ ಲೆಕ್ಕ ಬರೋದು. ಇವತ್ತಂತೂ ಆ್ಯಾವ್ರೇಜ್ ಬಂದುಬಿಟ್ಟು ಇಲ್ಲೇ ಟೀ ಕುಡಿಯೋ ಜಾಗ. ಇವತ್ತಿನ ಆ್ಯಾವ್ರೇಜ್ ಬಂದು ಎಷ್ಟಾಗೈತೆ ಅಂತಂದರೆ 80 ರೂಪಾಯಿ 60 ರೂಪಾಯಿ 80 ರೂಪಾಯಿ ಒಳಗೇನೆ ಇರೋದು ಆ್ಯಾವ್ರೇಜು. ಬನ್ನಿ ಟೀಗೆ ಕುಡ್ಕೊಂಡು ಮಿಕ್ಕಿದ್ದು ಸ್ಟಾರ್ಟ್ ಮಾಡ್ಕೊಂಡು ಆಯಿತು ಡ್ಯೂಟಿನ. ಒಂದು ಕಾಫಿ ತೊಗೊಂಡೆ ಹಂಗೇನೆ. ಅಯ್ಯೋ ಅದೇನೇನೆ ಗಲೀಜಾಗಿ ಕೊಟ್ಟನಪ್ಪ ಗ್ಲಾಸೆಲ್ಲ ಹಚ್ಚಿ. ಅಂದರೆ ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಮಾಡೋ ಒಂದು ಇದಕ್ಕೆ ಅವ್ನು ಇರೋ ಡಿಕಾಕ್ಷನ್ ಎಲ್ಲ ಒಯ್ದಾತ ಹೋಗುತ್ತೆ. ಫಸ್ಟ್ ಕುಡಿದ್ಬಿಡೋಣ. ಟೀ ಬದಲು ಯಾಕೆ ಕಾಫಿ ತೊಗೊಂಡ್ರೆ ಅಂತ ಕೇಳಿದ್ರೆ ತಲೆಗೆ ಸ್ವಲ್ಪ ಕೆಫೆನ್ ತಲೆಗೆ ಏರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಎಲ್ಲದರಲ್ಲೂ ಕಾಫಿನಲ್ಲಿ ಕೆಫೆನ್ ಇರುತ್ತಲ್ವ, ಸೊ ಆ ರೀಸನಿಂದ ಕಾಫಿನ ಕುಡ್ಕೊಂಡು ಹಂಗೆ ತಲೆಗೆ ಸ್ವಲ್ಪ ಕೆಫೆನ್ ಏರಿಸ್ಕೊಂಡು ಎನರ್ಜಿ ಅಂದರೆ ಶಕ್ತಿ ಬರ್ಸ್ಕೊಂಡು ಇನ್ನೊಂದು ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಒಂದು ಕಸ್ಟಮರ್ ಅಲ್ಲೇ ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ಇನ್ನೊಂದು ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ.
ಏನಪ್ಪ ಇವ್ರುಗಳೆಲ್ಲ ಅಲ್ಲಿ 15 ನಿಮಿಷ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. 1 ಕಿಲೋಮೀಟ್ರ್ ಹೋದೆ ಪಿಕಪ್ಗೆ. ಇದು ಯಾರು ಹತ್ಕೊಂಡು ಹೋಯ್ತಾರಲ್ಲಪ್ಪ ಈ ಗಾಡಿನಲ್ಲಿ. ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಕಸ್ಟಮರ್ ಹೋಗಿಲ್ಲ ಆಟೋದಲ್ಲಿ. ಈ ಬೇರೆ ಕಸ್ಟಮರ್ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಪ್ಪ. ಅವ್ರದ್ದು ಬ್ಲೂ ಡಾಟ್ ಇಲ್ಲೇ ಕಾಣಿಸ್ತಿತ್ತು, ಇಲ್ಲೇ ಇದ್ದಾರೆ. ಬರಲಿ ವೆಯ್ಟ್ ಮಾಡೋಣ. ಆನ್ ದ ವೇನಲ್ಲಿ ರಶ್ ಕಡಿಮೆ ಇತ್ತು ಹೇಳ್ಬೇಕು ಅಂತಂದ್ರೆ. ಹಂಗೆ ಕಸ್ಟಮರ್ನ ಹೋಗಿ ಪಿಕಪ್ ಮಾಡಿಕೊಂಡು ಕಸ್ಟಮರ್ನ ಎತ್ತಾಕೊಂಡೋಗಿ ಬಂಕಲ್ಲಿ ಗ್ಯಾಸ್ ಕೂಡ ಹಾಕಿಸ್ಕೊಂಡೆ. ಬರೋಬ್ಬರಿ ಟೈಮ್ ಎಷ್ಟಪ್ಪ ಅಂತಂದರೆ 7:15. 214 ಟೈಮ್ ನೋಡ್ಬೋದು. 8 ಗಂಟೆ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಇಂದಿರಾನಗರದಲ್ಲಿದ್ದೀನಿ. ಇವತ್ತಂತೂ ಸಾಕಾಗೋಯ್ತಪ್ಪ. ಸಾಕಾಗೋಯ್ತು. ಆದರೂ ಬಿಟ್ಟಿಲ್ಲ. 1200 ರೂಪಾಯಿ ಮಾಡಿದ್ದೀನಿ. ಪ್ಲಸ್ ಓಲಾದಲ್ಲೇ ಡ್ಯೂಟಿ ಮಾಡಿದ್ದೀನಿ. ಲಾಸ್ಟಿಗೆ ಲೆಕ್ಕ ಮಾಡೋಣ. ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಎಷ್ಟು ಟ್ರಿಪ್ ಮಾಡಿದ್ದೀನಿ ನೋಡ್ರಿ. 1200 ರೂಪಾಯಿಗೆ 12 ಟ್ರಿಪ್ಪು. ಆಲ್ಮೋಸ್ಟ್ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಲೆಕ್ಕಾಚಾರದಲ್ಲಿ. ಅಷ್ಟೊಂದು ಬರಗೆಟ್ಟು ಡ್ಯೂಟಿ ಮಾಡಿದ್ದೀನಿ ಇವತ್ತು. ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು 10 ಗಂಟೆ 23 ನಿಮಿಷ. ಫ್ರೈಡೇ 14 ಜೂನ್ 2024. ಬನ್ನಿ ಇವತ್ತಿನ ಲೆಕ್ಕ ಮಾಡ್ಕೊಳೋಣ. ಇವತ್ತೊಂಥರ ವಿಚಿತ್ರವಾಗಿರ್ತಾಯ್ತಾ ದಿನ ಮಾತ್ರ ನಂದು. ಊಬರಲ್ಲಿ ಆಗಿರೋವಂಥ ಅಮೌಂಟ್ ಇದು. ಹಾಗೆ ನಮ್ಮ ಯಾತ್ರೆಯಲ್ಲಿ ಇದು ಯಾವುದಿದು ಓಪನೇ ಆಗಲ್ಲ ಅಂಥದ್ದು ಇದು. ಓಕೆ, ಓಪನ್ ಆಯಿತು. ನಮ್ಮ ಯಾತ್ರೆಯಲ್ಲಿ ನೋಡ್ಬೋದು 322. ಹಾಗೆ ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ. ಇದರಲ್ಲಿ ಓಲಾದಲ್ಲಿ ಸೊ ಒಟ್ಟು 372 ಓಲಾದಲ್ಲಿ ಆಯಿತಾ. ಓಲಾದಲ್ಲಿ ಒಂದು ಟ್ರಿಪ್ಪು. ಮತ್ತು ನಮ್ಮ ಯಾತ್ರೆಯಲ್ಲಿ 3 ಟ್ರಿಪ್ ಅಂದ್ಕೊಂಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ 3 ಟ್ರಿಪ್ಪು 4 ಆಯಿತು. ಓಲಾ ನಮ್ಮ ಯಾತ್ರೆ ಸೇರಿ. ಮತ್ತು ಊಬರಲ್ಲಿ ಒಟ್ಟು ಆಗಿರೋ ಟ್ರಿಪ್ಪು 12 ಟ್ರಿಪ್ ಹೊಡೆದಿದ್ದೀನಿ. ಬೆಳಗ್ಗೆ 8:15 ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಗೆ ಲೆಕ್ಕ ಮಾಡ್ಕೊಳ್ರಿ ಎಷ್ಟು. 12 ಪ್ಲಸ್ 1 4 16 ಟ್ರಿಪ್ ಆಗೈತಿ ಇವತ್ತು ಒಟ್ಟು ಮಾಡಿರೋದು. ಓಲಾ ಊಬರ್ ನಮ್ಮ ಯಾತ್ರೆ ಸೇರಿ. ಸ್ನೇಹಿತರೆ, ಇವತ್ತಿನ ದಿವಸ ಹೆಂಗಿತ್ತು ಅಂತಂದರೆ ಕೋತಿಗೆ ಎಂಡ ಹೊಡೆಸ್ದಂಗೆ ನಂದು ಇವತ್ತಿತ್ತಾಯ್ತಾ. ಒಂಥರ ವಿಚಿತ್ರ ಆಗೋಯ್ತು ಹೇಳ್ಬೇಕು ಅಂದರೆ. ಏನು ಹೇಳಿ, ಒಂಥರ ವಿಚಿತ್ರವಾಗಿತ್ತಪ್ಪ. ಇಡೀ ದಿನ ಕಸ್ಟಮರು ಹಂಗೆ ಇದ್ರು, ಇಡೀ ದಿವಸನೂ ಹಂಗೆ ಇತ್ತು. ಗಾಡಿ ರನ್ನಿಂಗು ಜಾಸ್ತಿ ಆಯಿತು, ಡ್ರೈ ರನ್ ಜಾಸ್ತಿ ಆಯಿತು. ಅದ್ರ ಜೊತೆಗೆ ಕಸ್ಟಮರ್ಗೆ ಕೂಡ ಅಷ್ಟೇ ಸರಿಯಾಗಿ ಯಾಮರ್ಸ್ಬಿಟ್ಟು ಹೋದ್ರು. ಡ್ಯೂಟಿ ಬೇರೆ ಸೆಟ್ ಆಗಿಲ್ಲ. ಬರ್ತಿರೋ ಡ್ಯೂಟಿ ಎಲ್ಲ 2.5 ಕಿಲೋಮೀಟ್ರು 3 ಕಿಲೋಮೀಟ್ರ್ ಈ ಥರ ಪಿಕಪ್ ಅಪ್ಪ. ಯಾಕೆ ಹಿಂಗಾಯಿತು ಅಂತಲೇ ಗೊತ್ತಿಲ್ಲ. ಆದರೂ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ 8:15 ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಸೊ ಬರೋಷ್ಟರಲ್ಲಿ ಇವಾಗ 10:15 ಆಗ್ತಾ ಬಂತು. ಈಗ ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಈ ಥರ ಕೂಡ ಆಗುತ್ತೆ. ಎಲ್ಲ ಥರನೂ ಇದೆ. ಡೈಲಿ ಒಂದೇ ಥರ ಇರಬೇಕಂದ್ರೆ ಆಗಲ್ವಲ್ಲ. ಒಂದೊಂದು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಹೇಗಿತ್ತು ನಾವು ತಿಳಿಸೋದ ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್, ನಮಸ್ಕಾರ.